ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ್ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಮುಂಜಾನೆಯ ಶುಭಾಶಯಗಳು ಸ್ನೇಹಿತರೆ. ನಾನಿವತ್ತು ವಿಶೇಷವಾಗಿ ಒಂದು ಮಾಹಿತಿ ತಿಳಿಸ್ತಾ ಇದ್ದೀನಿ. ಅದೇನಪ್ಪ ಅಂತಂದರೆ ಸ್ನೇಹಿತರೆ, ಕೆಲವೊಂದು ಟೈಮ್ಗಳಲ್ಲಿ ನಾವು ಊಟ ಮಾಡೋ ಅಂಥ ಸಮಯಗಳಲ್ಲಿ ಪದೇ ಪದೇ ನಮಗೆ ಕೂದಲುಗಳು ಸಿಗ್ತಾ ಇರುತ್ತೆ. ಆ ಕೂದಲುಗಳು ಸಿಗೋದ್ರ ಜೊತೆಗೆ ಯಾವತ್ತಾದರೂ ನಾವು ಊಟದಲ್ಲಿ ಕುಳಿತಿರೋ ಅಂಥ ಸಮಯದಲ್ಲಿ ಕಲ್ಲುಗಳು ಸಹ ಸಿಗ್ತಾ ಇರುತ್ತೆ. ಆ ಕಲ್ಲುಗಳು ಮತ್ತು ಕೂದಲುಗಳು ಒಂದು ದಿನ ಸಿಕ್ಕಿದ್ರೆ ಪರವಾಗಿಲ್ಲ, ಕೆಲವೊಬ್ಬರಿಗೆ 2 ದಿನ ಸಿಗ್ಬೋದು ಅಥವಾ 3 ದಿನ ಸಿಗ್ಬೋದು, ಅಥವಾ ಪದೇ ಪದೇ ಯಾವಾಗ್ಲೂ ಪದೇ ಪದೇ ಕೂದಲು ಸಿಗೋದು ಅಥವಾ ಊಟದಲ್ಲಿ ಕಲ್ಲುಗಳು ಸಿಗೋದು, ಈ ರೀತಿ ಸಿಗ್ತಾ ಇರುತ್ತೆ. ಅದಕ್ಕೆ ಏನು ಅರ್ಥ ಅಂತ ಅಂದರೆ ಸ್ನೇಹಿತರೆ, ವಿಶೇಷವಾಗಿ ನಾವು ಯಾವ ಅರ್ಥದಲ್ಲಿ ಕಂಡುಹಿಡಿಬೋದು ಅಂದರೆ, ಅದು ಒಂದು ರೀತಿಯಲ್ಲಿ ಆರೋಗ್ಯದ ಸಮಸ್ಯೆಗಳು ಬರೋ ಅಂಥ ಸೂಚನೆನ ಮೊದಲೇ ಅದು ತಿಳಿಸ್ಕೊಡುತ್ತಾ, ಅಥವಾ ಅದರಿಂದ ನಮಗೆ ಶುಭದ ಸಂಕೇತನ ಅಥವಾ ಯಾವುದಾದ್ರೂ ಒಂದು ಶಾಪದ ಸಂಕೇತವಾಗಿ ಅದು ನಮಗೆ ತಿಳಿಸೋವಂಥ ಪ್ರಯತ್ನನ ಅದು ಮಾಡ್ತಾ ಇರುತ್ತೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ಯಾಕಂದರೆ ಸ್ನೇಹಿತರೆ, ಊಟ ತಿನ್ನುವಾಗ ಅನೇಕರಿಗೆ ಕೂದಲು ಮತ್ತು ಕಲ್ಲುಗಳು ಸಿಕ್ಕುತ್ತಿರುತ್ತವೆ. ಆಧ್ಯಾತ್ಮಿಕ ವಿಜ್ಞಾನದ ಪ್ರಕಾರ ಇದು ಏನನ್ನು ಸೂಚಿಸುತ್ತದೆ ಅಂತ ನಾವು ವಿಚಾರಣೆ ಮಾಡಿದಾಗ ಅನ್ನವನ್ನು ನಾವು ಅನ್ನಪೂರ್ಣೇಶ್ವರಿ ಅಂತ ಕರಿತೀವಿ. ಅದರಲ್ಲೂ ನಮ್ಮ ಹಿಂದೂ ದೇವತೆಗಳ ಪುರಾಣಗಳಲ್ಲಿ ನೋಡೋದಾದರೆ ಅನ್ನಪೂರ್ಣೇಶ್ವರಿಗೆ ನಾವು ಪೂಜ್ಯ ಸ್ಥಾನವನ್ನು ನೀಡಲಾಗಿದೆ. ಅದರಲ್ಲೂ ನಮಗೆ ಹಸುವಿನ ಸಂದರ್ಭಗಳಲ್ಲಿ ನಮ್ಮ ಹೊಟ್ಟೆನ ತಣಿಸಿ ತಂಪಾಗಿ ಇಡುವಂತಹ ಆಹಾರ ದೇವತೆಯಾದ ಅನ್ನಪೂರ್ಣೇಶ್ವರಿ ನಮ್ಮ ತಟ್ಟೆಯಲ್ಲಿ ನಾವು ಊಟ ಮಾಡುವಂಥ ಸಂದರ್ಭಗಳಲ್ಲಿ ನಮಗೆ ಕೂದಲಾಗಿರ್ಬೋದು ಅಥವಾ ಕಲ್ಲುಗಳಾಗಿರ್ಬೋದು ಪದೇ ಪದೇ ಸಿಗ್ತಾ ಇದೆ ಅಂತ ಅಂದರೆ, ಅಥವಾ ಅದನ್ನು ನಾವು ಏನಂತ ಅನ್ಕೊಬೇಕು ಅಂತಂದರೆ, ಅದರಲ್ಲಿ ನಮಗೆ ಯಾವುದೋ ಒಂದು ಮುಂದೆ ನಮಗೆ ಯಾರ್ದೋ ಒಂದು ಶಾಪದಿಂದ ನಮಗೆ ನಮ್ಮ ಮನೆಯಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ, ಅಥವಾ ನಮ್ಮ ಮನೆಯಲ್ಲಿ ಯಾವುದೋ ಒಂದು ಜೀವಿ ಅಥವಾ ಯಾವುದೋ ಒಂದು ವ್ಯಕ್ತಿಯಿಂದ ನಮಗೆ ಮನೆಯಲ್ಲಿ ಏನೋ ಒಂದು ಕೆಟ್ಟದ್ದು ಆಗೋದಕ್ಕೆ ಮುನ್ಸೂಚನೆಯಾಗಿ ಅದು ತೋರ್ಪಡಿಸ್ತಾ ಇರುತ್ತೆ. ಯಾಕಂದರೆ ನಾವು ಮಾಡಿರೋಂಥ ಎಷ್ಟೋ ರೀತಿ ಪೂಜೆಗಳಿರ್ಬೋದು, ವ್ರತಗಳಿರ್ಬೋದು, ಆದರೆ ನಮ್ಮನ್ನು ಬಿಟ್ಟು ಹೋಗಿರೋಂಥ ಅಗಲಿದಂತಹ ದೇವತೆಗಳು ಅಂದರೆ ಪಿತೃ ದೇವತೆಗಳಿಗೆ ನಾವು ಸರಿಯಾದ ಕಾರ್ಯಗಳನ್ನ ನಾವು ಮಾಡಿಲ್ದಿದ್ದಾಗ, ತಂದೆ ತಾಯಿಗಳಿಗೆ ನಾವು ಮೋಕ್ಷಕ್ಕೆ ಹೋಗೋವಂಥ ಸಂದರ್ಭದಲ್ಲಿ ನಾವು ಸರಿಯಾದ ರೀತಿಯಲ್ಲಿ ಪಿತೃ ಕಾರ್ಯಗಳನ್ನ ನಾವು ಮಾಡಿಲ್ದಿದ್ದಾಗ, ಪಿತೃ ಕಾರ್ಯಗಳಿಗೆ ಅಲ್ಲಿ ದೇವಲೋಕದಲ್ಲಿ ಯಾವುದೇ ರೀತಿ ಅವರಿಗೆ ಒಂದು ಒಳ್ಳೆಯದು ಅವ್ರಿಗೆ ಆಗ್ತಾ ಇರಲ್ಲ, ಅಥವಾ ಅವರ ಆತ್ಮಕ್ಕೆ ಶಾಂತಿ ಸಿಕ್ಕಿರೋದಿಲ್ಲ, ಅಥವಾ ಅವರು ಗೊತ್ತಿದ್ದೋ ಗೊತ್ತಿಲ್ದಿದ್ದಿಲ್ಲ ಅನ್ನೋ ತಪ್ಪನ್ನು ಮಾಡಿ ಅಲ್ಲಿ ಅವರಿಗೆ ನೋವು ಅನುಭವಿಸ್ತಾ ಇದ್ದರೆ ಅದನ್ನು ನಮಗೆ ಸೂಚನೆಯಾಗಿ, ಅದಕ್ಕೆ ನೀವು ಮಕ್ಕಳಾಗಿ ನಾವು ಅವರಿಗೆ ಮಾಡಬೇಕಾದಂಥ ಕರ್ತವ್ಯಗಳನ್ನ ನಾವು ಮಕ್ಕಳಾಗಿ ಮನೆಗಳಲ್ಲಿ ನಾವು ಮಾಡಿಲ್ದಿದ್ದಾಗ ಅವರು ಅಲ್ಲಿ ನೋವನ್ನ ಅನುಭವಿಸ್ತಾ ಇರ್ತಾರೆ. ಆ ನೋವನ್ನ ಸಂಕೇತವಾಗಿ ನಮಗೆ ಆ ಕೂದಲುಗಳು ಸಿಗೋದು ಅಥವಾ ಕಲ್ಲುಗಳು ಸಿಗೋದು, ಅವರು ನೋವುಗಳನ್ನ ಅನುಭವಿಸ್ತಿರೋದ ರೀತಿಯಲ್ಲಿ ಅದು ನಮಗೆ ಪ್ರಕಟವಾಗುತ್ತೆ. ಅದರಲ್ಲೂ ಮುಖ್ಯವಾಗಿ ನಾವು ನೋಡಿ, ಆ ಅನ್ನಪೂರ್ಣೇಶ್ವರಿ ಅಂದರೆ ಅನ್ನವನ್ನು ಯಾವಾಗಲೂ ಗೌರವಿಸಲಾಗುತ್ತದೆ. ಇಂತಹ ಅನ್ನವನ್ನು ತಿನ್ನುವಾಗ ಅನೇಕರಿಗೆ ಕಲ್ಲುಗಳು ಮತ್ತು ಕೂದಲುಗಳು ಹೆಚ್ಚಾಗಿ ಕಂಡುಬರುತ್ತವೆ. ಆಧ್ಯಾತ್ಮಿಕ ವಿಜ್ಞಾನದ ಪ್ರಕಾರ ಅನ್ನದಲ್ಲಿ ಕಲ್ಲು ಮತ್ತು ಕೂದಲು ಸಿಕ್ಕರೆ ನಮಗೆ ಯಾವುದರ ಸಂಕೇತ ಎಂದು ನಾವು ತಿಳಿಬೇಕು ಅಂತ ಅಂದರೆ, ಅದರಲ್ಲೂ ಮುಖ್ಯವಾಗಿ ನಾವು ಪರಿಗಣಿಸೋದು ಅದು ಒಂದು ಅಶುಭದ ಸಂಕೇತ ಆಗಿರುತ್ತದೆ. ಆಧ್ಯಾತ್ಮಿಕ ಶಾಸ್ತ್ರದ ಪ್ರಕಾರ ಅನ್ನದಲ್ಲಿ ಕಲ್ಲು ಮತ್ತು ಕೂದಲು ಇದ್ದರೆ ಅಶುಭದ ಸಂಕೇತವೆಂದು, ಇದು ಅಸಮಾಧಾನದ ವಿಷಯ ಎಂದು ಪರಿಗಣಿಸಬೇಕು. ಏಕೆಂದರೆ ಕೂದಲನ್ನು ಸೃಷ್ಟಿಯಲ್ಲಿ ಎಲ್ಲಕ್ಕಿಂತ ಹೆಚ್ಚು ಶಾಪಗ್ರಸ್ತ ಎಂದು ಪರಿಗಣಿಸಲಾಗಿದೆ. ಅಶುಭದ ಸಂಕೇತವೆಂದು ಸಹ ಕೂದಲನ್ನು ನಾವು ಕರಿತೀವಿ. ಇನ್ನು ಇದು ಅನ್ನದಲ್ಲಿ
ಜೀವನದಲ್ಲಿ ಬರುತ್ತದೆ ಎಂದು ನಂಬಲಾಗುತ್ತದೆ. ಯಾಕಂದರೆ ಕೆಲವೊಬ್ಬರು ಅಡುಗೆ ಮಾಡೋಂಥ ಸಂದರ್ಭದಲ್ಲಿ ತಲೆಗೆ ಸರಿಯಾಗಿ ಕೂದಲಿಗೆ ಕ್ಲಿಪ್ ಹಾಕ್ದಲೆ ಅಥವಾ ಕೂದಲನ್ನ ಬಿಟ್ಕೊಂಡು ಅಡುಗೆ ಮಾಡೋಂಥ ಸಂದರ್ಭದಲ್ಲಿ ಅಪ್ಪಿತಪ್ಪಿ ಒಂದು ದಿನ ಬಿದ್ದರೆ ಅದು ಸರಿಯೋ ಏನೋ ಆಕಸ್ಮಿಕ ಅನ್ಬೋದು. ಆದರೆ ಪದೇ ಪದೇ ನಿರಂತರವಾಗಿ ಕೂದಲುಗಳು ಸಿಗ್ತಾ ಇದ್ರೆ ಅದು ನಿಮಗೆ ಒಂದು ದೋಷದ ಪರಿಹಾರದ ಅಂದರೆ ನಿಮಗೆ ನಿಮ್ಮ ಮನೆಯಲ್ಲಿ ಯಾವುದೋ ಒಂದು ದೋಷ ಇದೆ ಅಂತ ಅದು ತಿಳಿಸ್ಕೊಡೋ ಅಂಥ ಪ್ರಯತ್ನನ ಅದು ಖಂಡಿತವಾಗ್ಲೂ ಮಾಡ್ತಾ ಇರುತ್ತೆ ಅಂತ ನಾವು ಅರ್ಥ ಮಾಡ್ಕೊಬೇಕಾಗುತ್ತೆ. ಅದರಲ್ಲೂ ವಿಶೇಷವಾಗಿ ನಾವು ಅವತ್ತಿನ ದಿನ ವಿಶೇಷದಲ್ಲಿ ವಿಶೇಷ ಅಂತ ಅಂದರೆ ನೋಡಿ, ಈಗ ಕೆಲವೊಬ್ಬರು ಪ್ರಸಾದಗಳನ್ನ ಕೊಟ್ಟಿರ್ತಾರೆ ಕೆಲವೊಂದು ದೇವಸ್ಥಾನಗಳಲ್ಲಿ. ಅದು ಅಪ್ಪಿತಪ್ಪಿ ಯಾವತ್ತೋ ಒಂದು ದಿನ ಆ ಪ್ರಸಾದದಲ್ಲೂ ಕೂಡ ನಿಮಗೆ ಕಲ್ಲುಗಳು ಸಿಕ್ಬಿಡುತ್ತೆ. ಅವಾಗ ಅನ್ಕೊತೀರಾ, ನಿಮ್ಮ ಮನಸ್ಸಿಗೆ ಬೇಜಾರಾಗುತ್ತೆ, ಸಂಕಟ ಆಗುತ್ತೆ. ಇದೇನಪ್ಪ ಪ್ರಸಾದದಲ್ಲೂ ನಮಗೆ ಕೂದಲು ಸಿಕ್ಬಿಡ್ತು, ಪ್ರಸಾದದಲ್ಲೂ ನಮಗೆ ಕಲ್ಲು ಸಿಕ್ಬಿಡ್ತು ಅಂತ ಅಂತಾರೆ. ಅಂಥ ಸಂದರ್ಭ ಯಾಕೆ ಬರುತ್ತೆ ಅಂದರೆ, ನಿಮ್ಮ ಪಿತೃ ದೇವತೆಗಳು ಅಂದರೆ ನಿಮ್ಮನ್ನು ಅಗಲಿ ಹೋಗಿರುವಂತಹ ನಿಮ್ಮ ತಂದೆ ತಾಯಿಗಳಿಗೆ ಅಲ್ಲಿ ಯಾವುದೇ ರೀತಿಯ ಮೋಕ್ಷ ಅನ್ನೋದು ಸಿಕ್ಕಿರೋದಿಲ್ಲ. ಅವರು ಅಲ್ಲಿ ಸಂಕಟನ ಅನುಭವಿಸ್ತಾ ಇರ್ತಾರೆ. ಆ ಒಂದು ಉದ್ದೇಶದ ಸಂಕೇತವಾಗಿ ಅದು ನಿಮಗೆ ತೋರ್ಪಡಿಸ್ತಾ ಇರುತ್ತೆ. ಅದಕ್ಕೆ ನಾವು ಪಿತೃ ಕಾರ್ಯಗಳನ್ನ ನಾವು ಸರಿಯಾದ ಸಮಯದಲ್ಲಿ ಸರಿಯಾದ ರೀತಿಯಲ್ಲಿ ನಾವು ಮಾಡಿದಾಗ ನಮಗೆ ಈ ರೀತಿ ದೋಷಗಳು ಬರೋದಿಲ್ಲ. ಅದರಲ್ಲೂ ಮುಖ್ಯವಾಗಿ ನೋಡಿ, ಇನ್ನೊಂದು ಆಧ್ಯಾತ್ಮಿಕ ಅರ್ಥವೇನೆಂದರೆ ನೋಡಿ, ಅಕ್ಕಿಯಲ್ಲಿ ಕೂದಲು ಕಾಣಿಸಿಕೊಳ್ಳುವುದು ತಂದೆಯ ದೋಷದ ಸಂಕೇತವಾಗಿದೆ. ಅಂದರೆ ಪೂರ್ವಜರೊಬ್ಬರ ಅಸಮಾಧಾನದಿಂದ ಹೀಗಾಗಬಹುದು ಎಂದು ಶಾಸ್ತ್ರಗಳು ಹೇಳುತ್ತವೆ. ಅಂತಂದರೆ ನಿಮ್ಮ ತಂದೆಗೆ ನಿಮ್ಮ ಪೂರ್ವಿಕರಲ್ಲಿ ತಂದೆ ಸ್ಥಾನದಲ್ಲಿರ್ಬೋದು, ಅಣ್ಣನ ಸ್ಥಾನದಲ್ಲಿರ್ಬೋದು, ಅಥವಾ ನಿಮ್ಮ ಮನೆಯಲ್ಲಿ ಯಾರಾದರೂ ಗುರು ಹಿರಿಯರು ಅಥವಾ ನಿಮಗೆ ಸಂಬಂಧಪಟ್ಟಂಥವರು ನಿಮ್ಮ ತಾತ ಮುತ್ತಾತಂದರು ಹೋಗಿರೋ ಅಂಥವ್ರಿಗೆ ಅಲ್ಲಿ ಅವ್ರಿಗೆ ಒಂದು ಒಳ್ಳೆ ರೀತಿಯ ಯಾವುದೇ ರೀತಿಯ ಅವರಿಗೆ ಪುಣ್ಯ ಪ್ರಾಪ್ತಿ ಆಗಿರೋದಿಲ್ಲ. ಪುಣ್ಯಗಳ ಇಲ್ದಲೇ ಇರೋ ಅಂಥದ್ದನ್ನು ನೀವು ಸಹ ಮನೆಗಳಲ್ಲಿ ಅವರಿಗೆ ಹೊಂದ್ಕೊಳ್ಳೋ ಅಂಥದ್ದು ಅಥವಾ ಅವರ ಕಾರ್ಯಗಳನ್ನ ನೀವು ಸರಿಯಾಗಿ ಮಾಡಿಲ್ದಿದ್ದಾಗ ಅವಾಗ ಅವ್ರಿಗೆ ಅಲ್ಲಿ ದೋಷಗಳಾಗಿ ಅದರ ವ್ಯವಸ್ಥೆಗೆ ಇಲ್ಲಿ ನಿಮಗೆ ಆ ರೀತಿ ತೋರಿಸ್ತಾ ಇರುತ್ತೆ. ನಾನು ತುಂಬ ಕಷ್ಟಪಡ್ತಾ ಇದ್ದೀನಿ ಅಂದರೆ ಅವರು ಮಾಡಿರೋ ಅಂಥದ್ದು ಪುಣ್ಯ ಎಷ್ಟಿರುತ್ತೋ ಗೊತ್ತಿಲ್ಲ, ಅದು ನಮಗೆ ನಾವು ಕಂಡುಹಿಡಿಯೋಕ್ಕಾಗೋದಿಲ್ಲ. ಅಥವಾ ನಾವು ಅವರ ಪುಣ್ಯನ ಲೆಕ್ಕ ಆಧರಿಸಿ ನಾವು ಅವ್ರಿಗೆ ಸಲ್ಲಬೇಕಾದಂಥದ್ದು ಕೆಲವೊಂದು ಕರ್ಮಗಳಿರುತ್ತೆ ಅಥವಾ ವಿಧಿವಿಧಾನಗಳಿರುತ್ತೆ, ಅವುಗಳನ್ನು ನಾವು ಖಂಡಿತವಾಗ್ಲೂ ಮಾಡಬೇಕಾಗುತ್ತೆ. ಯಾಕಂದರೆ ತಂದೆ ತಾಯಿಗಳು ನಮಗೆ ಜನ್ಮ ಕೊಟ್ಟಂಥ ತಂದೆ ತಾಯಿಗಳು ಪಿತೃ ಕಾರ್ಯಗಳನ್ನ ನಾವು ಮಾಡದಿದ್ದಾಗ, ಮಕ್ಕಳಾಗಿ ನಾವು ಮಾಡಿಲ್ದಿದ್ದಾಗ, ಅವರಿಗೋಸ್ಕರ ನಾವು ದಾನ ಧರ್ಮನ ಮಾಡಿಲ್ದಿದ್ದಾಗ ಅದು ನಮಗೆ ಅವ್ರಿಗೆ ಶಾಪವಾಗಿ ಕಾಡ್ಬೋದು. ಅದು ನಿಮಗೆ ಮುನ್ಸೂಚನೆಯಾಗಿ ಈ ರೀತಿ ಎಲ್ಲ ಕಾಣಿಸ್ಕೊಬೋದು. ಅದಕ್ಕೋಸ್ಕರ ನಾವು ಪಿತೃ ಕಾರ್ಯಗಳನ್ನ ನಾವು ಕರೆಕ್ಟ್ ಟೈಮ್ಗೆ ಮಾಡಬೇಕಾಗುತ್ತೆ. ಅಕಸ್ಮಾತ್ ಅದನ್ನು ಮೀರಿ ಓದಿ ಸಮಯಗಳಿದ್ದರೆ ಅವರ ಹೆಸರುಗಳಲ್ಲಿ ದಾನ ಧರ್ಮನ ಮಾಡಬೇಕಾಗುತ್ತೆ, ಅನ್ನದಾನ ಮಾಡಬೇಕಾಗುತ್ತೆ, ವಸ್ತ್ರದಾನ ಮಾಡಬೇಕಾಗುತ್ತೆ. ಯಾವುದಾದ್ರೂ ವಸ್ತುಗಳನ್ನ ನೀವು ಅವರು ಇಷ್ಟಪಡೋವಂಥ ವಸ್ತುಗಳನ್ನ ನೀವು ದಾನವಾಗಿ ದೇವಸ್ಥಾನಗಳಲ್ಲಿ ದಾನವಾಗಿ ಕೊಡ್ಬೋದು, ಅಥವಾ ಭಿಕ್ಷುಕರಿಗೆ ನೀವು ದಾನವಾಗಿ ಕೊಡ್ಬೋದು, ಅಥವಾ ಅಂಗವಿಕಲರಿಗೆ ನೀವು ಬೇಕಾದಂಥ ನಿಮ್ಮ ತಂದೆ ತಾಯಿಗಳು ಇಷ್ಟಪಡುತ್ತಿದ್ದಂಥ ವಸ್ತುಗಳಾಗಿರ್ಬೋದು, ಆಹಾರಗಳಾಗಿರ್ಬೋದು, ಅವರ ಹೆಸರಿನಲ್ಲಿ ನೀವು ದಾನಗಳನ್ನ ನೀವು ಕೊಟ್ಟಾಗ ಈ ರೀತಿ ದೋಷಗಳಿದ್ರೆ ಖಂಡಿತವಾಗ್ಲೂ ಹೋಗುತ್ತೆ. ಅದರಲ್ಲೂ ನೋಡಿ, ಹಿಂದೂ ಸಂಪ್ರದಾಯಗಳಲ್ಲಿ ಪಿತೃಪಕ್ಷದ ಸಮಯದಲ್ಲಿ ಪೂರ್ವಜರನ್ನು ಗೌರವಿಸದಿರುವುದು ಮತ್ತು ಅವರಿಗೆ ಭಕ್ತಿಯನ್ನು ತೋರಿಸುವುದು ಅವಶ್ಯಕವಾಗಿರುತ್ತದೆ. ಪಿತೃಗಳಿಗೆ ಸಂಬಂಧಿಸಿದ ಆಚರಣೆಗಳನ್ನು ನಾವು ಮಾಡಬೇಕು. ಪೂರ್ವಜರನ್ನು ಸ್ಮರಿಸುವುದು, ನಿರ್ಲಕ್ಷಿಸುವುದು ಅಥವಾ ಕೆಲವು ವಿಚಾರಗಳಲ್ಲಿ ಕುಟುಂಬ ಸಂಪ್ರದಾಯಗಳನ್ನು ಅನುಸರಿಸಲು ವಿಫಲವಾದರೆ ಪೂರ್ವಜರಲ್ಲಿ ಅಸಮಾಧಾನಕ್ಕೆ ಕಾರಣವಾಗಬಹುದು. ಆತ್ಮತೃಪ್ತಿಯ ಭಾವನೆಯಿಂದಾಗಿ ಅಕ್ಕಿಯಲ್ಲಿ ಅತೃಪ್ತಿಯ ಆತ್ಮಗಳು ಈ ರೀತಿ ನಮಗೆ ಗೋಚಾರವಾಗುವ ರೀತಿಯಲ್ಲಿ ಇದು ಬಿಂಬಿತವಾಗುತ್ತವೆ. ಅಂದರೆ ಅಕ್ಕಿಯಲ್ಲಿ ಕಲ್ಲುಗಳು ಮತ್ತು ಕೂದಲುಗಳು ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತವೆ. ಈ ಸಂದರ್ಭದಲ್ಲಿ ಪೂರ್ವಜರು ತಮ್ಮ ಅಸಮಾಧಾನದ ಬಗ್ಗೆ ನಿಮ್ಮೊಂದಿಗೆ ಮಾತನಾಡಲು ಪ್ರಯತ್ನಿಸುತ್ತಿದ್ದಾರೆ ಎಂಬ ಅರ್ಥವನ್ನು ನೀಡುತ್ತದೆ. ಅದೇ ಸ್ನೇಹಿತರೆ, ನಾನು ಹೇಳೋಕ್ಕೇನೆಂದರೆ, ನಮ್ಮ ಪೂರ್ವಿಕರು ನನಗೆ
ಇಲ್ಲಿ ಕಷ್ಟ ಆಗ್ತಾ ಇದೆ, ನೀವು ಪಿತೃ ಕಾರ್ಯಗಳನ್ನ ಸರಿಯಾಗಿ ಮಾಡಿ ಅಂತ ಅರ್ಥ ಮಾಡಿಸೋದಕ್ಕೋಸ್ಕರ ನಮಗೆ ಪದೇ ಪದೇ ನಮಗೆ ಊಟದಲ್ಲಿ ಕೂದಲುಗಳು ಸಿಗೋದು ಅಥವಾ ಕಲ್ಲುಗಳು ಸಿಗೋದು ಈ ರೀತಿ ಆಗಿರುತ್ತೆ. ಅದರಲ್ಲೂ ನಮಗೆ ವಿಶೇಷವಾಗಿ ದೇವರ ಪ್ರಸಾದಗಳಲ್ಲಿ ಅಪ್ಪಿತಪ್ಪಿ ಕೂಡ ಕೂದಲು ಕಾಣಿಸ್ಕೊಳ್ಳೋದು ಅಥವಾ ಕಲ್ಲುಗಳು ಸಿಕ್ಕೋದು ಅಂತಂದರೆ ನಾವು ಖಂಡಿತವಾಗ್ಲೂ ಎಚ್ಚೆತ್ಕೊಳ್ಬೇಕು. ಯಾಕಂದರೆ ನಮ್ಮ ಪೂರ್ವಿಕರಿಂದ ನಮ್ಮ ಮನೆಗೆ ಯಾವುದೋ ಒಂದು ರೀತಿಯ ಕಷ್ಟಗಳು ಅನುಭವಿಸ್ತಾ ಇದೆ, ಶುಭ ಕಾರ್ಯಗಳಾಗ್ತಾ ಇಲ್ಲ, ಯಾವುದೇ ರೀತಿಯ ಒಳ್ಳೆಯ ಕಾರ್ಯಗಳು ನಮ್ಮ ಮನೆಯಲ್ಲಿ ಆಗ್ತಾ ಇಲ್ಲ, ವ್ಯಾಪಾರ ವಹಿವಾಟು ಸರಿಯಾಗಿ ಆಗ್ತಾ ಇಲ್ಲ, ಕೋರ್ಟು ಕಚೇರಿ ಕೆಲಸಗಳಲ್ಲಿ ನಮಗೆ ಅಭಿವೃದ್ಧಿ ಆಗ್ತಾ ಇಲ್ಲ, ಅಥವಾ ನಾವು ಮಾಡುವಂಥ ಕೆಲಸಗಳಲ್ಲಿ ನಮಗೆ ಅಭಿವೃದ್ಧಿ ಅನ್ನೋದು ಆಗ್ತಾ ಇಲ್ಲ. ತುಂಬ ಚೆನ್ನಾಗಿ ಕಷ್ಟಪಟ್ಟು ಕೆಲಸ ಮಾಡ್ತಿರ್ತೀನಿ, ಆದರೆ ಯಾರೋ ವ್ಯಕ್ತಿಗಳಿಂದ ನಾನು ಬಯಸ್ಕೊಬೇಕಾಗುತ್ತೆ. ನಾನು ಮಾಡಿದ್ದ ಕಷ್ಟದ ಪ್ರತಿಫಲ ಇನ್ಯಾರೋ ಊಟ ಮಾಡ್ತಾ ಇದ್ದಾರೆ, ನನಗೆ ಒಂದು ಒಳ್ಳೆ ಟ್ರಾನ್ಸ್ಫರ್ ಸಿಗಬೇಕು ಅಂತ ಬಯಸ್ತಾ ಇದ್ದೀನಿ, ಆದರೆ ನನಗೆ ಒಳ್ಳೆ ಕಡೆ ಟ್ರಾನ್ಸ್ಫರ್ ಸಿಗ್ತಿಲ್ಲ, ಅಥವಾ ನಾನು ಒಂದು ಒಳ್ಳೆ ಹೆಣ್ಮಗಳನ್ನ ನಮ್ಮನೆಗೆ ಮದುವೆ ಮಾಡ್ಕೊಬೇಕು ಅಂತ ಬಯಸ್ತಾ ಇದ್ದೀವಿ, ಆದರೆ ಆ ಮದುವೆ ಕಾರ್ಯಗಳು ಮುಂದೋಗ್ತಾ ಇಲ್ಲ. ಏನು ಮಾಡಬೇಕು? ಒಂದು ಒಳ್ಳೆ ಸಂತಾನ ಪಡಿಬೇಕು ಅಂತ ಅಪೇಕ್ಷೆ ಪಡ್ತಿದ್ದೀವಿ, ಆದರೆ ಸಂತಾನ ಸಮಸ್ಯೆ ಆಗ್ತಾನೇ ಇದೆ. ಈ ರೀತಿ ನಾನಾ ರೀತಿಯ ಸಮಸ್ಯೆಗಳಿರ್ಬೋದು, ಅಥವಾ ನೀವು ಅಂದ್ಕೊಳ್ಳೋ ರೀತಿಯಲ್ಲಿ ನೀವು ಬದುಕನ್ನು ನಿಭಾಯಿಸೋವಂಥದ್ದು ಆಗ್ತಾ ಇರಲ್ಲ, ಸಾಲದ ಮೇಲೆ ಸಾಲ ಆಗ್ತಾ ಇರುತ್ತೆ. ಈ ರೀತಿ ಎಲ್ಲ ಸಮಸ್ಯೆ ಬರೋದು ಅಂತಂದರೆ ಪಿತೃ ಕಾರ್ಯಗಳನ್ನ ನಾವು ಸರಿಯಾಗಿ ಮಾಡಿಲ್ದಿದ್ದಾಗ ಈ ರೀತಿ ನಮಗೆ ಮುನ್ಸೂಚನೆಯಾಗಿ, ಅಥವಾ ನಮಗೆ ನೀವು ಮಾಡಿದ್ರೂ ಕೂಡ ಅದು ಒಂದೊಂದು ಟೈಮ್ ಬರ್ತಾ ಇದೆ ಅಂದರೆ ನೀವು ಮಾಡಿದ ರೀತಿಗಳಲ್ಲಿ ಸರಿ ಇರೋದಿಲ್ಲ ಅಂತ ಅವರು ಬಿಂಬಿಸೋದಕ್ಕೆ, ಅದನ್ನು ಅವರು ವಿಚಾರನ ತಿಳಿಸೋದು ಒಂದು ಉದ್ದೇಶಕ್ಕೋಸ್ಕರ ನಿಮಗೆ ಪದೇ ಪದೇ ಕೂದಲುಗಳು ಸಿಗೋದು ಅಥವಾ ಕಲ್ಲುಗಳು ಸಿಗೋದು ಈ ರೀತಿ ಆಗಿರುತ್ತೆ. ಅದನ್ನು ನಾವು ಏನು ಮಾಡಬೇಕು ಅಂದರೆ ನೋಡಿ, ಅದರಲ್ಲಿ ಬರುವಂಥ ಪರಿಣಾಮಗಳು, ಅದರಿಂದ ನಮ್ಗೆ ಯಾವ್ಯಾವ ರೀತಿ ಕಷ್ಟ ಬಂದ್ಬಿಡುತ್ತೆ ಅಂದರೆ ನೋಡಿ, ಅನ್ನದಲ್ಲಿ ಕಲ್ಲುಗಳು ಮತ್ತು ಕೂದಲುಗಳು ಸಿಕ್ಕಿರೆ ವಿವಿಧ ರೀತಿಯ ತೊಂದರೆಗಳು ಮತ್ತು ಅಡೆತಡೆಗಳ ಸಂಕೇತವಾಗಿದೆ. ಆಧ್ಯಾತ್ಮಿಕ ವಿಜ್ಞಾನದ ಪ್ರಕಾರ ಇದು ಆರೋಗ್ಯದ ಸಮಸ್ಯೆಗಳು ಮತ್ತು ಆರ್ಥಿಕ ಸಮಸ್ಯೆಗಳು ಮತ್ತು ಮಾನಸಿಕ ತೊಂದರೆಗಳಂತಹ ಸಮಸ್ಯೆಗಳು ಕೂಡ ಎಚ್ಚರಿಕೆಯಾಗಬಹುದು. ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳು ಕೂಡ ಹೆಚ್ಚಾಗುತ್ತವೆ ಎಂದು ಇದು ಸೂಚಿಸುತ್ತದೆ. ಇದು ಜೀವನದಲ್ಲಿ ಸಾಮರಸ್ಯ ಮತ್ತು ಸಮತೋಲನದ ಇಳಿಕೆಯನ್ನು ಕೂಡ ಸೂಚಿಸುತ್ತದೆ. ಅದಕ್ಕೋಸ್ಕರ ಅದು ಪದೇ ಪದೇ ಸಿಗ್ತಾ ಇದ್ದರೆ ನಿಮಗೆ ಗೊತ್ತಿಲ್ಲದಂಗೆ ಮನೆಯಲ್ಲಿ ಕಿರಿಕಿರಿ ಆಗ್ತಾ ಇರುತ್ತೆ, ಜಗಳಗಳಾಗ್ತಾ ಇರುತ್ತೆ, ಮಕ್ಕಳ ವಿದ್ಯಾಭ್ಯಾಸದಲ್ಲಿ ತೊಡಕಾಗ್ತಾ ಇರುತ್ತೆ. ನೀವು ಎಲ್ಲ ರೀತಿಯೂ ಕರೆಕ್ಟಾಗೆ ಮಾಡ್ತಾ ಇದ್ರೂ ಕೂಡ ನಿಮ್ಮ ಮನೆಯಲ್ಲಿ ಮಾನಸಿಕವಾದ ಶಾಂತಿ ಇರೋದಿಲ್ಲ, ದೈಹಿಕವಾಗಿ ಕುಗ್ಗೋಗ್ಬಿಟ್ಟಿರ್ತೀರ, ಮಾನಸಿಕವಾಗಿ ಕಿರಿಕಿರಿ ಆಗ್ತಾ ಇರುತ್ತೆ. ನಿಮಗೆ ಗೊತ್ತಿಲ್ಲದಂಗೆ ನಿಮ್ಮ ಸತತ ಪರಿಶ್ರಮ ನಿಮಗೆ ದಕ್ಕೋದಿಲ್ಲ, ನಿಮಗೆ ಗೊತ್ತಿಲ್ಲದಂಗೆ ನೀವು ಏನು ಮಾಡ್ತಿದ್ದೀರಾ ಅನ್ನೋದು ನಿಮಗೆ ಅರಿವಿಲ್ಲದಿದ್ದಂಗೆ ಕೆಲವೊಂದು ಟೈಮ್ಗಳಲ್ಲಿ ತಪ್ಪುಗಳಾಗಿ ಅದರಿಂದ ನಮಗೆ ಸಮಸ್ಯೆಗಳಾಗಿ ಆರೋಗ್ಯದ ಸಮಸ್ಯೆಗಳಾಗ್ಬೋದು ಅಥವಾ ದೈಹಿಕ ಸಮಸ್ಯೆಗಳಾಗ್ಬೋದು. ಈ ರೀತಿ ಸಮಸ್ಯೆಗಳೆಲ್ಲ ಆಗೋದಕ್ಕೆ ಮುನ್ಸೂಚನೆ ಅಂದರೆ ನಿಮಗೆ ಮುಂದೆ ಇನ್ನೇನೋ ಕೆಟ್ಟದ್ದಾಗುತ್ತೆ ಅಂತ ಅದು ಪದೇ ಪದೇ ತೋರಿಸೋ ಒಂದು ಉದ್ದೇಶಕ್ಕೋಸ್ಕರ ಆ ರೀತಿ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ನಾವು ಏನು ಮಾಡಬೇಕು ಅಂದರೆ ಸ್ನೇಹಿತರೆ, ವಿಶೇಷವಾಗಿ ಅನ್ನದಲ್ಲಿ ಕೂದಲು ಸಿಗುವುದು ಪಿತೃಗಳ ಅಸಮಾಧಾನವೆಂದು ಪರಿಗಣಿಸಲಾಗಿದೆ. ಇವರನ್ನು ಗೌರವಿಸುವುದು ಮತ್ತು ಸಮಾಧಾನ ಪಡಿಸಲು ಪಿತೃಪಕ್ಷದ ಸಮಯದಲ್ಲಿ ಅಥವಾ ತರ್ಪಣವನ್ನು ಮಾಡಲೇಬೇಕು. ಎಲ್ಲ ವಿಧಿವಿಧಾನಗಳನ್ನು ಎಚ್ಚರಿಕೆಯಿಂದ ನಿರ್ವಹಿಸಬೇಕು. ಸೂಕ್ತ ಪರಿಹಾರಗಳನ್ನು ಕಂಡುಹಿಡಿಯಲು ನಾವು ಯಾವಾಗಲೂ ಅಷ್ಟೇ ನಾವು ದಾನ ಧರ್ಮಗಳನ್ನ ನಾವು ಮಾಡಬೇಕಾಗುತ್ತೆ. ಪಿತೃ ಆತ್ಮಗಳು ಸಂತೃಪ್ತಿಯಿಂದ ಖುಷಿಯಾಗಿರುವಂತೆ ನೋಡ್ಕೊಂಡ್ಬಿಟ್ರೆ ಸಾಕು ಸ್ನೇಹಿತರೆ. ಅದಕ್ಕೋಸ್ಕರ ನೀವು ಅಂತಹ ವಿಶೇಷವಾದ ಸಂದರ್ಭಗಳಲ್ಲಿ ನೀವು ಮಾಡೋಕ್ಕಾಗಿಲ್ಲ ಅಂದರೆ ಮುಂದಿನ ಅಂದರೆ ದೇವಸ್ಥಾನಗಳಲ್ಲಿ ಅಥವಾ ವಿಶೇಷ ದಿನಗಳಲ್ಲಿ ಪೂಜೆ ಪುನಸ್ಕಾರ ಮಾಡಿದ ನಂತರ ದಾನ ಧರ್ಮಗಳನ್ನು ನೀವು ಮಾಡೋದ್ರಿಂದ, ನೀವು ಏನನ್ನೂ ದಾನ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ, ತಿನ್ನೋಂಥ ಆಹಾರಗಳನ್ನ ಅಂದರೆ ಅನ್ನದಾನನ ನೀವು ಮಾಡೋದ್ರಿಂದ, ಕುಡಿಯೋರಿಗೆ ನೀರನ್ನು ನೀವು ಕೊಡೋದ್ರಿಂದ, ಭಿಕ್ಷಕರಿಗೆ ನೀವು ವಸ್ತುಗಳನ್ನ ನೀವು ಕೊಡಿಸೋದ್ರಿಂದ ಖಂಡಿತವಾಗ್ಲೂ ನೀವು ಮಾಡೋ ಅವರಲ್ಲಿರೋಂತಹ ಯಾವುದೋ ಒಂದು ಕೆಟ್ಟದ ಪರಿಣಾಮದಿಂದ ಅವರಿಗೆ ಆ ನೋವು ಅನುಭವಿಸ್ತಿದ್ರು ಕೂಡ ನೀವು ಮಾಡೋವಂಥ ದಾನ ಧರ್ಮದಿಂದ ಅವರಿಗೆ ಮೋಕ್ಷಕ್ಕೆ ಪ್ರಾಪ್ತಿಯಾಗುತ್ತೆ. ಮತ್ತು ಅವರು ಪಡ್ಕೊಂಡಿರೋಂಥ ಕರ್ಮದ ಫಲ ತೀರಿ ಅವರಿಗೆ ಪುಣ್ಯದ ಫಲನ ಪ್ರಾಪ್ತಿ ಆಗೋದಕ್ಕೆ ನೀವು ಸಹಾಯ ಮಾಡಿಕೊಡೋದಕ್ಕೆ ಆಗುತ್ತೆ. ಆ ಒಂದು ಉದ್ದೇಶಕ್ಕೋಸ್ಕರ ನೀವು ಖಂಡಿತವಾಗ್ಲೂ ಮುಂದೆ ಯಾವತ್ತಾದ್ರೂ ದೇವಸ್ಥಾನಗಳಲ್ಲಿ ನಿಮಗೆ ಈ ರೀತಿ ಕಲ್ಲುಗಳು ಕೂದಲುಗಳು ಸಿಕ್ಕಿದಾಗ ಅದೇ ದೇವಸ್ಥಾನಗಳಿಗೆ ಅಂದರೆ ಯಾವುದೇ ದೇವಸ್ಥಾನಗಳಿಗೆ ಹೋದಾಗ ನಿಮ್ಮ ಪೂರ್ವಿಕರ ಹೆಸರಲ್ಲಿ ದಾನ ಧರ್ಮನ ಮಾಡಿ ಆ ದೋಷಗಳೆಲ್ಲ ಹೋಗುತ್ತೆ ಮತ್ತು ನಮಗೆ ಒಳ್ಳೆಯದು ಕೂಡ ಆಗುತ್ತೆ ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ನನಗೆ ಗೊತ್ತಿರೋ ರೀತಿ, ನಾನು ತಿಳ್ಕೊಂಡಿರೋ ವಿಚಾರದ ರೀತಿಗಳನ್ನ ನನಗೆ
ನನಗೆ ಗೊತ್ತಿರೋ ರೀತಿ ನಾನು ನಿಮಗೆ ಅರ್ಥ ಮಾಡಿಸಿದ್ದೀನಿ ಸ್ನೇಹಿತರೆ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ ಸ್ನೇಹಿತರೆ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹೆಚ್ಚೆಚ್ಚು ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಹೊಸದಾಗಿ ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ತಿಳಿಸ್ತಾ ಇದ್ದೀನಿ. ಪ್ರೀತಿಯ ಧನ್ಯವಾದ.